ಎಲ್ಲಿ ಹೋಗ್ತಾ ಇದ್ದೀರಾ ಬೆಳಗ್ಗೆ? ಟೀ ಕುಡ್ಕೊಂಡೋಗಿ. ಬಂದೆ ತಡಿಕಲ್ಲ, ಹೋಗ್ಬಿಟ್ಟು ಆ ಸುಸುಗೆ ಸರಿಯಾಗಿ ಹೇಳಿ ಬರ್ತೀನಿ. ನಿನ್ನ ಮನೆಯಾಗ ಯಾವತ್ತು ಕಾಲಿಕ್ಕಲ್ಲ ಇನ್ಮೇಲಿಂದ ಅಂತ ಹೇಳಿ ಬರ್ತೀನಿ ಹೋಗಿ. ಹೆಂಗ ಸದ್ಯ ಹಸುಗಳಿಗೆ ಬೇದಿ ಕಡಿಮೆ ಆಗೈತೆ ನೋಡು. ರಾತ್ರಿ ನೋಡ್ಕೊಂಡು ಅವಳನ್ನ ಕಂಡಿಡ್ದಿರೋದ್ಕಂತೂ ಪರವಾಗಿಲ್ಲ, ಅವಳೇನೆ ಹಸುಗಳಿಗೆ ತೊಂದರೆ ಮಾಡ್ತಾ ಇದ್ದಾಳೆ ಅಂತೇಳಿ ಗೊತ್ತಾಯ್ತು. ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ಏನಾಗೋದು? ಹೆಂಗ ಹಸುಗಳಿಗೆಲ್ಲನ ನಾನು ಇಂಜೆಕ್ಷನ್ ಹಾಕ್ಸಿರೋದಕ್ಕೆ ಡಾಕ್ಟ್ರನ್ನ ಕರ್ಕೊಂಬಂದು ಬೇದಿ ಎಲ್ಲ ಕಡಿಮೆ ಆಗೈತಿ. ನೋಡು ಎಷ್ಟು ಹೊಟ್ಟೆ ಉರಿ ಅವಳಿಗೆ, ಎಂತೆಂಥ ಕೆಲಸ ಮಾಡ್ತಾ ಇದ್ದಾಳೆ. ಅಲ್ಲ ನಮ್ಮೆಗಳು ಸಿಟ್ಟು ತಗೊಂಡೋಗಿ ಹಸುಗಳಿಗೆ ಮಾಡ್ತಾ ಇದ್ದಾಳಲ್ಲ ಅವಳು. ಕಲಾ, ನನಗೆ ಇವಾಗ ಗೊತ್ತಾಯ್ತು ಅವಳು ಬುದ್ಧಿ ಎಂಥದ್ದು ಅಂತ ಹೇಳಿ. ಅವಳು ನಿನ್ನ ಮೇಲೆ ಎಷ್ಟು ದ್ವೇಷ ಮಾಡಿದ್ರು ಬೇಕಾದ್ರೆ ನಾನು ಬಿಡತ್ಲಾಗೆ. ಇವಾಗ ಹೆಂಗೆ ಅಂದರೂ ದ್ವೇಷ ಇದ್ದೇ ಇರುತ್ತೆ ಇಬ್ಬರು ಮಧ್ಯೆ ಅಂತ ಹೇಳಿ ನಾನು ಸುಮ್ಮನೆ ಆಗ್ತಿದ್ದೆ. ಅವಳು ಪ್ರಾಣಿಗಳ ಮೇಲೆ ಮಾಡಿದಾಳೆ ಅಂತಂದರೆ ಅವಳ ಹತ್ರ ಎಂಥ ಕಚಡ ಬುದ್ಧಿ ಐತೆ ಅಂತ ನನಗೆ ಈಗ ಗೊತ್ತಾಗ್ತೈತೆ. ಅವಳೆಂಥ ಕಚಡ ಅಂತ ಈಗ ಗೊತ್ತಾಗ್ತೈತೆ. ಹೋಗ್ಬಿಟ್ಬಿಟ್ಟು 4 ಸರಿಯಾಗಿ ತೀಡ್ಬಿಟ್ಟು ನಿನ್ನ ಮನೆಯಕ್ಕೆ ಯಾವತ್ತು ಕಾಲಿಡಲ್ವೇಲೆ, ನನಗೂ ನಿನಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ಬರ್ತೀನಿ ಕಲಾ, ಹೇಳ್ಬರ್ತೀನಿ. ಹೋಗಿ ಆ ಕಚಡ ಸವಾಸ ಮಾಡಿದ್ದಕ್ಕೆ ನನಗೆ ಇವತ್ತು ಎಂಥ ಪರಿಸ್ಥಿತಿ ಬಂತು, ನಾನು ಇವತ್ತು ಹೇಗಾಗಿದ್ದೀನಿ ಅಂದರೆ ಹೇಳ್ಬಾರ್ದು. ಅವಳು ಬಂದ್ಲು ಹೇಳು, ನಾನು ನುಣ್ಣಗೆ ಹಾಳಾಗಿ ಹೋದೆ. ಹಾಳಾಗಿ ಹೋದೆ. ಏನು ಮಾಡೋಕ್ಕಾಗುತ್ತೆ? ಇವಾಗ ನಿಮ್ಮದು ತಪ್ಪೈತೆ ತಾನೇ. ಇವಾಗ ಬಿಡಿ, ಏನು ಮಾಡೋಕ್ಕಾಗಲ್ಲ. ನೀವು ಬುದ್ಧಿ ಕಲ್ತ್ಕೋಬೇಕಷ್ಟೇನೆ. ಯಾರು ಆಗಲ್ಲ ಕಣ್ರಿ, ಎಲ್ಲ ಕೈಯಲ್ಲಿ 4 ಕಾಸಿದ್ರೆ ಮಾತ್ರ. ಕಟ್ಕೊಂಡೋಳು ಕೊನೆ ತನಕ ಇಟ್ಕೊಂಡೋಳು ಇರೋ ತನಕ ಅಷ್ಟೇನೆ. ನೀವೇನು ಅವಳನ್ನು ನಂಬ್ಕೊಂಡು ಹೋದ್ರಿ, ಅರ್ಥ ಮಾಡ್ಕೋಬೇಕಾಗಿತ್ತು. ನೀವಾಗಿ ನೀವು ಮಾಡ್ಕೊಂಡ್ರಿ. ಇವಾಗ ಅವಳಿಗಂದ್ರೆ ಏನು ಬರಲ್ಲ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿದ್ದಿದ್ರೆ ಯಾರು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಇಲ್ಲ ಕಣೆ, ಅವಳೇ ನಾನು ನೋಡಿ ಅಲ್ಕಿಸ್ಕೊಂಡು ಬಂದಿದ್ದು, ಅವಳೇ ನಾನು ನೋಡಿ ಅಲ್ಕಿಸ್ಕೊಂಡು ಮಾತಾಡಿಸ್ತಾ ಇದ್ದು. ನಾನು ಹೆಂಗೋ ನನ್ನ ಪಾಡಿಗೆ ನಾನಿದ್ದೆ, ಅವಳೇನೆ ಹಂಗೆಲ್ಲ ಮಾಡಿದ್ದು. ಆವಾಗ ನಾನು ಬಿಡಿದ್ದು ಹೆಂಗೂ ಬಲೆಗೆ ಬೀಳುತ್ತೆ ಅಂತ ಹೇಳಿ ನಾನೀಗ ಅದು ಏನೋ ಆಗೋಯ್ತು. ಇವಾಗ ಅದೆಲ್ಲ ಬೇಡ. ಇವಾಗ ಅವಳು ನನ್ನ ಏನಾನ ಅಂದ್ಕೊಳ್ಳಿ, ಮೋಸ್ಕರನ ಅಂದ್ಕೊಳ್ಳಿ, ಒಳ್ಳೆಯವನಲ್ಲ ಅಂತ ಅಂದ್ಕೊಳ್ಳಿ, ಆದರೆ ಅವಳು ಮಾಡಿರೋ ಕೆಲಸ ಎಂಥದ್ದು? ಮೂಕ್ ಪ್ರಾಣಿಗಳಿಗೆ ಮೇಲೆ, ಏನು ಅರಿಯದ ಪ್ರಾಣಿಗಳ ಮೇಲೆ ಈ ಥರ ಮಾಡಿದಾಳೆ ಅವಳು ಅಂತಂದರೆ ನಾನು ಅವಳನ್ನ ಕ್ಷಮಿಸೋದಿಲ್ಲ. ಅವಳು ಏನೇ ಇದ್ರೂ ಬೇಕಾದ್ರೆ ನನ್ನ ಹತ್ರ ನಿನ್ನ ಹತ್ರ ಬೇಕಾದರೆ ಜಗಳ ಮಾಡಲಿ, ಏನಾದರೂ ಮಾತಾಡಲಿ, ಕೇಳಲಿ, ಹೇಳಲಿ, ಎದ್ರಿ ಬದ್ರಿಗೆ ಮಾತಾಡಬೇಕು ದ್ವೇಷ ಇದ್ದರೆ. ಆದರೆ ಅವಳು ಈ ಥರ ಕಚಡ ಕೆಲಸ ಮಾಡಿದಾಳೆ ಅಂತಂದರೆ ಅವಳನ್ನ ಯಾವುದೇ ಕಾರಣಕ್ಕೂ ನಾನು ಕ್ಷಮಿಸೋದಿಲ್ಲ. ಹೋಗಿ 4 ಸರಿಯಾಗಿ ತೀಡಿ ಇಂಥ ಕೆಲಸ ಯಾಕೆ ಮಾಡ್ತೀಯಾ ಅಂತ ಹೇಳಿ 4 ಸರಿಯಾಗಿ ಬಿಟ್ಟು ಬುದ್ಧಿವಾದ ಹೇಳ್ಬರ್ತೀನಿ. ಇಂಥ ಕೆಲಸ ಮಾಡಿದ್ರೆ ನಿನ್ನ ಜೀವನದಾಗ ಯಾವತ್ತೂ ಉದ್ಧಾರ ಆಗಲ್ಲ, ನಿನಗೆ ಎಂಥ ಪರಿಸ್ಥಿತಿ ಬರುತ್ತೆ ನೋಡ್ತಾ ಇರು ಅಂತ ಹೇಳಿ ಸರಿಯಾಗಿ ಹೇಳ್ಬರ್ತೀನಿ. ನಾನಂತಿಲ್ಲೋಡು, ನನ್ನ ಹಸುಗಳಿಗೆ ಏನಾರ ತೊಂದರೆ ಆಗಿದ್ರೆ ನಾನು ಅವಳು ಸುಮ್ಮನೆ ಬಿಡ್ತಿರ್ಲಿಲ್ಲ. ಏನಾನ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಇತ್ತು ಅವಳಿಗೆ ಏನೋ ಗ್ರಾಚಾರ, ಹೆಂಗೋ ನಾನು ಇಂಜೆಕ್ಷನ್ ಹಾಕಿಸ್ಕೆ ಹಸುಗಳಿಗೆ ಕಡಿಮೆ ಆಯಿತು. ರಾತ್ರಿ ಏನಾದರೂ ನಾವು ಎಚ್ಚರಿಕೆ ತಗೊಂಡು ಅವಳನ್ನ ಕಂಡು ಹಿಡಿಲಿಲ್ಲ ಅಂತಂದಿದ್ರೆ ಅಷ್ಟೇ ಬೆಳಕರಿ ಅಷ್ಟೊತ್ತಿಗೆ ನನ್ನ ಹಸುಗಳೆಲ್ಲ ಏನಾಗವೋ ಏನೋ. ಇನ್ನೂ ಏನೇನು ಮಾಡೋಳೋ ಏನೋ ಗೊತ್ತಿಲ್ಲ. ಹೆಂಗನೋ ನಾವು ಬೇಗ ಎಚ್ಚರಿಕೆ ತಗೊಂಡಿದ್ಕಂತೂ ಪರವಾಗಿಲ್ಲ. ಇಲ್ಲಾಂದ್ರೆ ಇವತ್ತು ಏನು ಮಾಡಬೇಕಾಯ್ತು, ಬಾಯಿ ಬಡ್ಕೋಬೇಕಾಗಿತ್ತು ನಾವು. ಎಲ್ಲ ಹಾಳು ಮಾಡ್ಕೊಂಡು ಕೂತ್ಕೊಂಡು ನಮ್ಮ ಕೈಯಾಗೆ ಏನು ಇಲ್ಲ ಅಂತ ಹೇಳಿ ಬಾಯಿ ಬಡ್ಕೊಂಡು ಕೂತ್ಕೋಬೇಕಾಗಿತ್ತು. ಇವತ್ತು ಎಷ್ಟು ಬಡ್ಕೊಂಡ್ರು ಬರ್ತಾ ಇರಲಿಲ್ಲ. ನಿಜ ಕಾಲ, ಎಷ್ಟು ಬಡ್ಕೊಂಡ್ರು ಬರ್ತಾ ಇರಲಿಲ್ಲ. ನಾವು ಹೆಂಗೋ ಬೇಗ ಎಚ್ಚರಿಕೆ ತಗೊಂಡ್ವಿ. ನಿನಗೆ ಅವಳಿಗೆ ಅನುಮಾನ ಇತ್ತು ಅನಿಸುತ್ತೆ ಅಲ್ವಾ ಅವಳ ಮೇಲೆ? ಅವಳ ಮೇಲೆ ಅನುಮಾನ ಇತ್ತು. ಬಾರಾಜಿ ಬಾ. ಏನೋ ಮಾತಾಡ್ತಾ ಇದ್ದೀರ ಗಂಡ ಹೆಂಡತಿ ಇಬ್ಬರಳು. ಹಸುಗಳಿಗೆಲ್ಲ ತೊಂದರೆ ಮಾಡಕ್ಕೆ ಬಂದಿರೋಳು ಅವಳು ಸುಸ್ಸು ಸಿಗೆ ಬಿದ್ಲು ರಾತ್ರಿ. ನಾಯಿ ಕಟ್ಟಾಕಿದ್ಕೆ ನಾಯಿ ಹೋಗಿ ಮ್ಯಾಲಿಂದ ಕೆಳಕನ ಪರ್ಚಿತು. ನಮ್ಮಮ್ಮ ಎಬ್ಬಿಡು ಯಾಕೆ ಬೇಕು ಸ್ಯಾನೆ ಕಡಿದ್ರಿ, ಆಮೇಲೆ ಏನಾನ ತೊಂದರೆ ಆದರೆ ಯಾಕೆ ಬೇಕು ಅಂತ ಹೇಳಿ ಕಂಪ್ಲೇಂಟ್ ಆದರೆ ಯಾಕೆ ಅಂತೇಳಿ ನಮ್ಮಮ್ಮ ನಾಯಿ ಹೊಡೆದೈತಿ. ಓದವಳು ಸುಮ್ಮನೆ ಹೋಗ್ಬೇಕಾ ಎದ್ರಿಕೊಂಡು ಓದವಳು ಕೂದಲು ತಂದವಳೆ. ಅದಕ್ಕೇನೆ ಈ ಅಪ್ಪನ ಕಣ್ಣಾರೆ ನೋಡ್ತಾ ಅದಕ್ಕೆ ಈ ಅಪ್ಪನಿಗೂ ಸಿಟ್ಟು ಬಂದೈತೆ, ಅದಕ್ಕೆ ರೇಗಾಡ್ತೈತೆ ಅಂತ ಕಚಡ ಬುದ್ಧಿ ಐತೆ ಅವಳ ಹತ್ರ ಅಂತ. ನಾನು ಹೇಳಿಲ್ವಿ ಅವಳೇ ಮಾಡಿರೋದು ಇನ್ಯಾರು ಮಾಡಿಲ್ಲ ಅಂತ ಹೇಳಿ. ಯಾಕಂದ್ರೆ ನೀನು ಆಲಪಾಲು ಕಾರ್ದು ಸೆನಕ್ಕೆ ಬಂಡವಾಳ ಮಾಡ್ಕೊಂತಾಳೆ ಅಂತ ಹೇಳಿ ಅವಳು ಹಿಂಗೆ ಮಾಡಕ್ಕೆ ಬಂದವಳು. ಅವಳೇ ಮಾಡಿರೋದು. ನಾನು ಹೇಳಿಲ್ವಿ ಅವಳು ಬಿಟ್ಟರೆ ಇನ್ಯಾರು ಮಾಡಲ್ಲ ಅಂತ ಹೇಳಿ. ನನಗೂ ಅನುಮಾನ ಇತ್ತು. ಈಗ ಹೋಗಿ ಡೈರೆಕ್ಟಾಗಿ ಹೆಂಗೆ ಕೇಳೋಕ್ಕಾಗುತ್ತೆ ಹೇಳು? ನೀನೇ ಮಾಡ್ದೇನೆ ಇದನ್ನ ಅಂತ ಹೇಳಿ ಕೇಳಿದ್ರೆ ಅವಾಗ ಏನಂತಾಳು? ನಾನು ಮಾಡಿದ್ನಿ ಎಂಬತ್ತೇನು ಸಾಕ್ಷಿ? ನನ್ನ ಹೆಂಗಂದೆ ನೀನು? ನನ್ನ ಹೆಂಗೆ ಹೇಳಕ್ಕೆ ಬಂದಿದೀಯಾ ಅಂತ ಹೇಳಿ ಅದೇ ಒಂದು ಜಗಳ ಆಗುತ್ತೆ ಎಂಬುದು ನನಗೆ ಗೊತ್ತಿತ್ತು. ಅದಕ್ಕೆ ನಾನೇನು ಮಾಡಿದೆ, ರಾತ್ರಿ ನಾಯಿ ಅಲ್ಲಿ ಕರ್ಕೊಂಡೋಗಿ ಬಿಟ್ಟೆ. ನಮ್ಮ ನಾಯಿ ಬುದ್ಧಿ ಕಲ್ಸೈತಿ, ಬಿಡು ಓದ್ಲು ಅಂತೇಳಿ ನಾನು ಸುಮ್ಮನಾದೆ. ತಿರುಗಿ ಬಂದ್ಲು, ಅಲ್ಲಿ ಕೂದಲು ಊದ್ತಾ ಇದ್ದಾಳೆ. ಕೂದಲು ತಗೊಂಬಂದು ಹೋಗ್ಲಿ ಅಂತ ಹೇಳಿ ಕೂದಲಾರನ ಹಾಕ್ತಾರೆ. ಗೊತ್ತಾಗಲ್ವೇ ಸ್ವಲ್ಪನಾದ್ರೂ? ಅಲ್ಲ ನಮ್ಮ್ಯಾಗಳು ಇದಕ್ಕೆ ಅವು ಪ್ರಾಣಿಗಳ ಮೇಲೆ ಯಾಕಪ್ಪ ಅವಳು ಇಷ್ಟೊಂದು ಮಾಡಬೇಕು? ಹಸುಗಳು ಏನು ಮಾಡಿದ್ವು ಇವಳಿಗೆ? ನಮ್ಮ್ಯಾಗಳು ಇದಕ್ಕೆ ಅವಳು ಯಾಕಂತ ಮಾಡ್ಬೇಕು ಗೊತ್ತಾಗಲ್ವ ಅವಳಿಗೆ? ಅದಕ್ಕೆ ಮತ್ತೆ ಈ ಅಪ್ಪ
ಅವಳ ಬುದ್ಧಿ ಸರಿ ಇಲ್ಲ, ಸರಿಯಾಗಿ ಹೇಳ್ಬತ್ತೀನಿ ಅಂತ ಈ ಅಪ್ಪ. ಏನು ಮಾಡೋಕ್ಕಾಗತ್ತೆ, ನಿಂದು ತಪ್ಪೈತೆಪ್ಪ ಅಂತ ನಾನು. ಒಂದು ನಿಮಿಷ ಇರುಕಲ್ಲ, ಬತ್ತೀನಿರು. ನೋಡಿ ಇವನಿಗೆ ಹೇಳಿರ್ ಗೊತ್ತಾಗ್ತಿರ್ಲಿಲ್ಲ, ನೋಡಿದ್ನಲ್ಲ ಅವನೇ ಕಣ್ಣಾರೇನಿ, ಅದಕ್ಕೇನೆ ಬಲ್ಸಿಟ್ಟು ಬಂದೈತಲ್ಲೇ. ಈ ಅಪ್ಪ ನೋಡು, ಹೇಳಿರಿ ನಾನು ಹೇಳಿರೇನು ಬೇಕಾದ್ರೆ ನಂಬ್ತಿರ್ಲಿಲ್ಲ. ಹಂಗಲ್ಲ, ಅವಳು ಎಂಬುದೇನೋ ನೀನು ಕಂಡಿದೀಯೇ ಅಂಬೋದು. ಅದಕ್ಕೆ ಮತ್ತೆ ನಾನು ಏನು ಮಾತಾಡೋಕೆ ಹೋಗಲಿಲ್ಲ. ಇಂಜೆಕ್ಷನ್ ಹಾಕ್ಕೊಂಡು ಇಂಜೆಕ್ಷನ್ ಹಾಕ್ಸ್ಬಿಟ್ಟು ನನ್ನ ಹಸುಗಳನ್ನ ಜಾಪಾನ್ದಾಗ ನೋಡ್ಕೊಂಡೆ. ಬೇರೆ ಹೆಂಗೆ ಕಮ್ಮಿ ಆಯ್ತು, ಹಸುಗಳು ಸೆನಕ್ಕಿದ್ದಾವೆ. ಏನೋ ನಂದು ಹೆಚ್ಚು ಕಮ್ಮಿ ಆಗಿದ್ರೆ ಇತ್ತು ಕಣಕ್ಕ, ನಾನಂತೂ ಬಿಡ್ತಿರ್ಲಿಲ್ಲ. ಗಟ್ಟಿಗೆ ಹಾಕೈತಿ ಹೇಳು ಆಲೆ ಸಗಣಿನ, ನಾನೀಗ ನೋಡ್ಕೊಂಬಂದೆ, ಗಟ್ಟಿಗೆ ಹಾಕೈತಿ. ಗಟ್ಟಿಗಂದ್ರೆ ಮಾಮೂಲಿ ಹಂಗೆ ಹಾಕೋತ ಹಂಗೆ ಹಾಕೈತಿ ಸಗಣಿನ. ಏನಾನು ಹೆಚ್ಚು ಕಮ್ಮಿ ಆಗಬೇಕಾಗಿತ್ತು, ನಾನಂತೂ ಬಿಡ್ತಿರ್ಲಿಲ್ಲ. ದುಡ್ಡು ಅಳಿಸ್ಕೊಂಬ ತಕ ಬಿಡ್ತಿರ್ಲಿಲ್ಲ. ಎಷ್ಟು ಬೆಲೆ ಬಾಳ್ತವೆ ಅಷ್ಟು ದುಡ್ಡು ಕೊಡೋ ತಕ ಬಿಡ್ತಿರ್ಲಿಲ್ಲ. ನನ್ನ ಹಸುಗಳು ಎಷ್ಟು ಬೆಲೆ ಬಾಳ್ತವೆ. ಇತ್ತು ಏನೋ ಗ್ರಾಚಾರ. ತಡಿ ಯಪ್ಪ ಹೋಗ್ಯಾವ ನಿನ್ನ ಸರಿಯಾಗಿ ಇವಾಗ ಹೇಳ್ಬತ್ತಾನೆ ಹೋಗಿ ಯಪ್ಪ. ನಾನು ಊರಿಗೆ ಹೋಗ್ತೀನಿ ಇವತ್ತು ನಮ್ಮ ಋತಮ್ಮರ ಊರಿಗೆ. ಅದಕ್ಕೆ ನಾನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೆನ್ನೆ ಸಂಗಮ್ತಿದ್ದಲ್ಲ, ನೀನು ನಾಯಿ ತಂದು ಕಟ್ಟಾಕ್ತೀನಿ ಯಾರಂತ ಹೇಳಿ ಗೊತ್ತಾಗುತ್ತೆ ಅಂತೇಳಿ ಅದಕ್ಕೆ ಯಾರಮ್ಮ ಏನಮ್ಮ ಎತ್ತ ಏನೋ ಸಿಗೆ ಬಿದ್ದರೆ ಕಳ್ರು ಅಂತ ಅದಕ್ಕೆ ಕೇಳೋಣ ಅಂತ ಬಂದೆ. ಲವಡಿ ಸರಿಯಾಗಿ ತಿಡ್ಬೇಕಾಗಿತ್ತು ಇನ್ನೂ. ನೋಡು ನಾಯಿ ಹಿಡ್ಕೊಂಡಿಲ್ಲಡು ನೀವಂತೂ ಯಾತು ಬಿಡ್ಬಾರ್ದ ಈ ಸರ್ಮ ಹಂಗೆ ಕೇಳ್ಬೇಕಾಯ್ತು, ಮ್ಯಾಲಿಂದ ಕೆಳಕನ ಹಿಡ್ಕೊಂಡು ಹೇಳ್ತೀನಿ. ಹಂಗೆ ಕಡೆ ಎತ್ತಕ ಬಿಡ್ಬೇಕಾಯ್ತು ನೀನು. ಮ್ಯಾಕೆ ಹಿಂಗೆ ಯಾಗ್ರಿತ ಅಲ್ಲಿಗೆ ಬಡ್ಕೊಂಡ್ಲು. ಅಲ್ಲೆಲ್ಲ ಹಿಂಗೆ ಎಲ್ಲ ತಾರಿಸಿತು, ಎಲ್ಲ ಬಡ್ಕೊಬಿಟ್ಲು ಹಂಗೇನಿ. ಬಾ 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 ಅಂತ ನಾನು ಆಮೇಲೆ ಹೆಚ್ಚು ಕಮ್ಮಿ ಆದತ್ತೆ ಯಾಕೆ ಬೇಕು ಅಂತ ಹೇಳಿ ನಾನು ಅದಕ್ಕೇನೆ ಹೊಡೆದೆ. ತಿರ್ಗಿ ಆಮೇಲೆ ಯಾರ ನಾನು ನೋಡಪ್ಪ ಬೇರೆ ಊರಿಂದ ಮಾಡ್ಕೊಂಬಂದವ್ರು ನಾಯ ಎಲ್ಲಾರನ್ನೂ ಕಡಿತೈತಿ ಒಂಬತ್ತು ಸವಾಸ ಅಲ್ಲ ಅಂತೇಳಿ ಅದಕ್ಕೆ ನಾನೇ ಹೊಡೆದೆ. ಇಲ್ಲ ಸುಮ್ಮನೆ ಬಿಡಬೇಕಾಗಿತ್ತು. ಇಲ್ಲೋಡು ನೆನೆಸ್ಕೋಬೇಕಾಯ್ತು. ಹುಟ್ಟಾವಾಗ ನಾಯಿ ಎಲ್ಲ ಐತೆ ಅಂದರೆ 1 ಕಿಲೋಮೀಟ್ರ್ ದೂರ ಓಡಾಗ್ಬೇಕಾಯ್ತು ಅವಳು. ಹಂಗಿನ್ನ ಎದ್ರಿಕೊಂಡು ಇರ್ಬೇಕಾಗಿತ್ತು, ಹಂಗೆ ಮಾಡ್ಬೇಕಾಯ್ತು ನೀನು. ಬಿಡು ನನಗೆ ಈ ಅಪ್ಪ ಬುದ್ಧಿ ಬಂತಲ್ಲ. ಈ ಅಪ್ಪ ನನ್ನ ಮೇಲಿಂದಾನ ಅವಳ ಮನೆಗೆ ಹೋಗಲ್ಲ ಕಣೆ. ಅವಳ ಮನೆಗೆ ಹೋಗಲ್ಲ, ಇನ್ಮೇಲೆ ಕಾಲಿಕ್ಕಲ್ಲ ಅಂತ ಹೇಳ್ತೀನಿ ಅಂತಿತ್ತು. ಮತ್ತು ಸುಮ್ಮನೆ ಹೋಗ್ಬಾರ್ದು ಇವ್ನು, ಅಲ್ಲಿಗೆ ಹೋಗಿ ಕೊಡ್ದು. ಹಂಗೆ ಮಾಡಿ ಹೇಳ್ತೀನಿ. ಬುದ್ಧಿವಂತಿಕೆಯಿಂದ ನಾ ಸುಮ್ಮನೆ ಇಲ್ಲೇ ಉಳಿಸ್ಕೊಂಬತ್ ಕಲಿ. ಅವಳು ಮಾಡಿರತ್ತ ಸರಿಯಾಗಿ ಆಗಲಿ. ಒಳ್ಳೆ ಗಂಡನ ಬಿಟ್ಟು ಬಂದಿದ್ದಕ್ಕೆ ನನಗೆ ಇವತ್ತೇ ಅಂಥ ಪರಿಸ್ಥಿತಿ ಬಂತಲ್ಲಪ್ಪ ಅನ್ಬೇಕು. ಅವ್ರ ಅತ್ತಿಯರು ಅವ್ರ ಅಣ್ಣಯ್ಯರು ಬೋಲ್ ಒಳ್ಳೆಯವ್ರು ಕಣಮ್ಮ. ಅವ್ರ ಅಣ್ಣಯ್ಯರೆಲ್ಲನ ಹೋಗು ಭಾಳ ಒಳ್ಳೆಯವ್ರು. ಅವ್ರ ಅತ್ತಿಯರು ಇಬ್ಬರೂ ಪಾಪ ಬೋಲ್ ಒಳ್ಳೆಯರು. ಇವಳೆ ಒಳ್ಳೆಯಳಲ್ಲ, ಸುಮ್ಮನಿರು. ಇವಾಗ ಅವ್ರ ತಕ್ಕ ಹೋಗಲ್ಲ, ನಾನು ಸುತ್ತಾರ್ಕೊಂಡು ಹೋಗ್ತಾಳೆ ಕೊನೆಗೆ ಅವ್ರ ತಕ್ಕೆ ಹೋಗ್ಬೇಕು ಅವಳು. ಹೋಗ್ಬೇಕು ಅಲ್ಲಿಗೆ, ಸುತ್ತಾರ್ಕೊಂಡು ಹೋಗ್ಬೇಕು ಅಲ್ಲಿಗೇನೆ. ಪಾಪ ಅವರು ಬೋಲ್ ಒಳ್ಳೆಯವ್ರು ಕಣ. ಇಲ್ಲಿಗೆ ಬಂದು ಹಿಂಗೆ ಅವಳನ್ನ ನಂಬೇಡ್ರಿ, ಅವಳು ನಿಮ್ಮ ಹುಡುಗರಿಗೆಲ್ಲ ಬಟ್ಟೆ ತಗೊಂಬಂದು ಕೊಟ್ಲು ಅಂತ ಹೇಳಿ ತಗೊಂಡೋಗಿ ಮಕ್ಕೆ ಎತ್ತು ಬರ್ತೀನಿ. ಹೋಗಿ ತಗೊಳ್ಳಿ ನೀನು ಬಟ್ಟೆ ಯಾರಿಗೆ ಬೇಕು ಅಂತೇಳಿ ಎತ್ತು ಬರ್ತೀನಿ ತಡಿ. ಯಾ ಬಟ್ಟೆ ಬೇಡ ಯಾತು ಬೇಡ ನಮಗೆ, ಅಯ್ಯಪ್ಪನಿಗೂ ಹೇಳ್ತೀನಿ, ಎಷ್ಟು ಬಾ ಹೇಳ್ತೀನಿ. ಅವಳಿಗೆ ಕೊಡ್ಸೋ ಬಟ್ಟೆಗಳೆಲ್ಲ ಏನು ಇಕ್ಕೆಂಬೋದು ಏನು, ಅಯ್ಯೋ ಏನು ಸೀಮೆ ಕುಲದ ಬಟ್ಟೆಗಳು ತಂದು ಅವಳೆ ಅಮ್ಮಂಗೆ ಅಬ್ಬಬ್ಬೋ ಭಾರಿ ಇದ್ದಾಳೆ. ಅವನು ಮಾತ್ರ ನಂಬಕ್ಕೆ ಹೋಗ್ಬಾರ್ದು. ನೀನು ಯಾರು ನಂಬಿದ್ರೆ ಅವಳು ನಂಬಕ್ಕೆ ಹೋಗ್ಬಾರ್ದು. ಈ ಅಪ್ಪ ಗೊತ್ತಾಯ್ತಲ್ಲ ಬಿಡು, ಈ ಅಪ್ಪನೇ ಕಣ್ಣಾರೆ ನೋಡಿದ್ನಲ್ಲ ಅಷ್ಟೇ ಸಾಕು ನನಗೆ. ಬೇರೆ ಯಾರು ನೋಡಿದ್ರೆ ಏನಂತೆ, ನಮ್ಮ ಅಯ್ಯಪ್ಪ ನೋಡಿದ್ಬಿಟ್ನಲ್ಲ, ಅವಳ ಬುದ್ಧಿಗೆ ಗೊತ್ತಾಯ್ತಲ್ಲ ಈ ಅಪ್ಪನಿಗೆ ಅಷ್ಟೇ ಸಾಕು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಗಂಡ ರುಚಿಗೆ ಎದ್ಬಿಟ್ಟವನು. ಹಂಗೆ ಸುಸುಲ್ ಮೇಲೆ ಇವಳ ಹತ್ರ ಇಂಥ ಕಚ್ಚಡ ಬುದ್ಧಿ ಐತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಕಲಾ ಅಂತ ಹೇಳಿ ರಾತ್ರಿಯಿಂದನೂ ಗೊಣ 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 ರುಚಿಗೆ ಎದ್ಬಿಟ್ಟಾರ. ಅದಕ್ಕೆ ಬೆಳಬೆಳಗ್ಗೆ ಟೀ ಕುಡಿದಂಗೆ ಹೊರಟುಬಿಟ್ರು. ಸರಿಯಾಗಿ ಬಡ್ದು ಬತ್ತೀನಿ ಕಣೆ ಹೋಗಿ ಅಂತ ಹೊರಟು ಬಿಟ್ಟವ್ರೆ. ನಾನು ಎಷ್ಟು ಹೇಳಿದ್ರು ಅವಳ ಮೇಲೆ ಪ್ರೀತಿ ಕಡಿಮೆ ಆಗ್ತಿರ್ಲಿಲ್ಲ. ಅವಳ ಮೇಲೆ ಏನೋ ಒಂದು ಪ್ರೀತಿ ಇತ್ತು. ಯಾಕಂತಂದರೆ ಇಷ್ಟಪಟ್ಟಿರೋದಲ್ಲ, ಏನೋ ಜಾಸ್ತಿ ಪ್ರೀತಿನೇ ಇತ್ತು ನನ್ನ ಮ್ಯಾಗ್ಲಿಕ್ಕೆ ನಾನು. ಇವಾಗ ಅವಳಂತ ಬುದ್ಧಿ ಐತೆ, ಅವಳು ಈ ಥರ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಯಾಕಂದರೆ ಅಯ್ಯಪ್ಪನಿಗೆ ಈ ಥರ ಮಾಡೋದು ತುಂಬ ಸಿಟ್ಟು ಬಂದ್ಬಿಡ್ತು. ಈ ಥರ ಮಾಡ್ತಾ ಇರೋದು ನೋಡಿ. ಯಾಕಂತಂದರೆ ಅಯ್ಯಪ್ಪ ಈಗ ನಿನ್ನ ಮೇಲೂ ನನ್ನ ಮೇಲೆ ಎಷ್ಟಾದರೂ ಅವಳು ಬಡ್ದಾಡಲಿ, ಎಷ್ಟಾದರೂ ಜಗಳ ಮಾಡಲಿ, ಏನಾದರೂ ಮಾಡಲಿ, ಬೇಕಾದರೆ ಮನುಷ್ಯರು ಎಷ್ಟಾದರೂ ಜಗಳ ಮಾಡ್ಕೊಳ್ಳೋಣ. ಆದರೆ ಆ ಪ್ರಾಣಿಗಳ ಮೇಲೆ ಆ ಥರ ಮಾಡಿದ್ಲಲ್ಲ ಅಕ್ಕಲ್ಲ, ನನಗಂತೂ ತುಂಬ ಸಿಟ್ಟು ಬಂತು ಅಂತ ಹೇಳಿ ರೊಚ್ಚಿಗೆ ಎದ್ದುಬಿಟ್ಟವ್ರು ಸಕಲೇಶ್ ಅಂತನು. ನೋಡ್ತಾ ಇದ್ದೀನಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.